ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ವಿವಾದದ ಜಂಟಿ ಸರ್ವೆ ವರದಿ ಹೈಕೋರ್ಟ್ ಕೈ ಸೇರಿದೆ. 2 ದಶಕಗಳ ಕಾನೂನು ಹೋರಾಟ ತಾರ್ಕಿಕ ಹಂತಕ್ಕೆ ತಲುಪಿದೆ. ಇದೇ ಫೆಬ್ರವರಿ 6ರಂದು ನಡೆಯುವಂತಹ ವಿಚಾರಣೆ ನಡೆಯಲಿದ್ದು ವಿವಾದದ ಭೂಮಿ ಯಾರ ಪಾಲಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ಫಾರ್ಮ್ ಹೌಸ್, ಕೋಳಿ ಫಾರ್ಮ್, ಮಾವಿನ ತೋಟ ಹೀಗೆ ಮೂಲೆ ಮೂಲೆಯನ್ನು ಬೆಳೆದೇ ಸರ್ವೆ, ಗಂಟರ್ ಚೈನ್, ಆಧುನಿಕ ರೋವರ್ ಯಂತ್ರ ಬಳಸಿದ್ರು. ಖುದ್ದು ಡಿಸಿ, ಡಿಎಫ್ಒನೇ ಅಖಾಡಕ್ಕೆ ಇಳಿದಿದ್ರು. ಹೈಕೋರ್ಟ್ ಕೈ ಸೇರಿದ ಅರಣ್ಯ ಭೂಮಿ ವಿವಾದದ ಸರ್ವೆ ವರದಿ. ವಿವಾದದ ಭೂಮಿ ಅರಣ್ಯ ಪಾಲಾಗುತ್ತಾ, ರಮೇಶ್ ಕುಮಾರ್ಗೆ ಸೇರುತ್ತಾ? ಮಾಜಿ ಸ್ಪೀಕರ್ ಸಿಎಂ ಸಿದ್ದರಾಮಯ್ಯ ಆಪ್ತ ರಮೇಶ್ ಕುಮಾರ್ ಕಳೆದ 2 ದಶಕಗಳಿಂದ ಅರಣ್ಯ ಭೂಮಿ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ತಮ್ಮ ಹುಟ್ಟೂರು ಅಡ್ಡಗಲ್ ಗ್ರಾಮದ ಬಳಿ ಇರುವ ಹೊಸಹುಡಿಯ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ರೈತರಿಂದ ಖರೀದಿ ಮಾಡಿದ ಭೂಮಿ ಪೈಕಿ 61.39 ಎಕರೆ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಅನ್ನೋ ಆರೋಪ ಕೇಳಿ ಬಂದಿತ್ತು. ಅತ್ತ ಅರಣ್ಯ ಇಲಾಖೆ ಕೂಡ ಕಾನೂನು ಹೋರಾಟ ನಡೆಸ್ತಾ ಇದೆ. ಹೈಕೋರ್ಟ್ ಕೂಡ ಜಂಟಿ ಸರ್ವೆಗೆ ಆದೇಶಿಸಿತ್ತು. ಡಿಸಿ, ಡಿಸಿಎಫ್ ಹಾಗೂ ಡಿಡಿಎಲ್ಆರ್ ನೇತೃತ್ವದಲ್ಲಿ ಜಂಟಿ ಸರ್ವೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಈ ವರದಿಯನ್ನ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದೆ. ಇದೇ ಫೆಬ್ರವರಿ 6ರಂದು ವಿಚಾರಣೆ ನಡೆಯಲಿದೆ. ನಾವೇನು ಜಂಟಿ ಸರ್ವೆ ಮಾಡಿ ನಕ್ಷೆ ತಯಾರು ಮಾಡಿ ಮತ್ತು 3 ಅಧಿಕಾರಿಗಳು ಸಹಿ ಮಾಡಿರತಕ್ಕಂಥ ನಕ್ಷೆ ಹಾಗೂ ವರದಿಯನ್ನು ನನಗೆ ಬಂದ ಮಾಹಿತಿ ಪ್ರಕಾರ ಕೋರ್ಟಿಗೆ ನಿನ್ನೆ ಸಬ್ಮಿಟ್ ಆಗಿದೆ ಅಂತ ಗೊತ್ತಾಗಿದೆ. ನಂತರ ಕೋರ್ಟು ಈ ಒಂದು ಪ್ರಕರಣ ಯಾವಾಗ ವಿಚಾರಣೆಗೆ ಬರುತ್ತೆ, ವಿಚಾರಣೆ ಬಂದಾಗ ಏನು ನಿರ್ದೇಶನ ಕೊಡುತ್ತೆ ಆ ಪ್ರಕಾರ ನಾವು ಮುಂದೆ ಕ್ರಮವನ್ನು ಕೈಗೊಳ್ತೀವಿ. ಕೋರ್ಟ್ಗೆ ಸಲ್ಲಿಸಿರುವ ವರದಿಯ ಪ್ರತಿಗಳು ಟಿವಿ9ಗೆ ಲಭ್ಯವಾಗಿದೆ. ರಮೇಶ್ ಕುಮಾರ್ ಖರೀದಿಸಿರುವ ಜಮೀನಿನಲ್ಲಿ ಸರ್ವೆ ನಂಬರ್ 2ರಲ್ಲಿ 120 ಎಕರೆ ಅರಣ್ಯ ಭೂಮಿ ಇದ್ದು ಆ ಪೈಕಿ 54.73 ಗುಂಟೆ ರಮೇಶ್ ಕುಮಾರ್ ಸ್ವಾಧೀನದಲ್ಲಿ ಇರುತ್ತದೆ. ಇನ್ನು ಸರ್ವೆ ನಂಬರ್ 1ರಲ್ಲಿ ಒಟ್ಟು 315 ಎಕರೆ ಅರಣ್ಯ ಇದ್ದು ಅದರಲ್ಲಿ ರಮೇಶ್ ಕುಮಾರ್ 6 ಎಕರೆ ಸ್ವಾಧೀನದಲ್ಲಿದ್ದಾರೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಸರ್ವೆ ನಂಬರ್ 1 315 ಎಕರೆ ಅದು ಇದೆ. ಸೊ ಸರ್ವೆ ನಂಬರ್ 2ರಲ್ಲಿ 113 ಎಕರ್ಸ್ ಅಂದರೆ 113 ಎಕರ್ಸ್ ನಮಗೆ ಇರಲೇಬೇಕು. ಈಗ ನಾವು ನೋಟಿಫಿಕೇಶನ್ ಬೌಂಡ್ರಿ ಪ್ರಕಾರ ನಾವು ಮಾರ್ಕ್ ಮಾಡಿದ್ದೀವಿ. ಅಷ್ಟು ಮ್ಯಾಪಲ್ಲಿ ಮಾರ್ಕ್ ಆಗಬೇಕು, ಎಕ್ಸ್ಟೆಂಟು ಮಾರ್ಕ್ ಆಗಬೇಕು, ಅದ್ರ ಜೊತೆಗೆ ಒತ್ತುವರಿ ಎಷ್ಟಾಗಿದೆ ಅಂತಲೂ ಮಾರ್ಕ್ ಆಗಬೇಕು. ಇದು 3 ಮಾರ್ಕ್ ಆಗಿ ನಮಗೆ ಮ್ಯಾಪ್ ಪ್ರೊಡ್ಯೂಸ್ ಆಗಬೇಕು. ಇನ್ನು ಜಂಟಿ ಸರ್ವೆ ವೇಳೆ ಅರ್ಜಿದಾರ ರಮೇಶ್ ಕುಮಾರ್ ಅವರು ಸರ್ವೆ ಮಾಡುವ ಚೈನ್ ಬಗ್ಗೆ ತಕರಾರು ತೆಗೆದಿದ್ದರು. ಅರಣ್ಯ ಇಲಾಖೆಯ ಗಂಟರ್ ಚೈನ್ ನಲ್ಲಿ ಸರ್ವೆ ಮಾಡುವ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು. ಆ ಚೈನೇಜ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನ್ ತೀರ್ಮಾನ ಮಾಡ್ತಾ ಇದೆ ಆ ಚೈನೇಜ್ ವ್ಯಾಲಿಡ್ ಇವ್ರು ಹೇಳ್ತಕ್ಕಂಥದಕ್ಕೆ ಐ ಹ್ಯಾವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್. ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್. ಸದ್ಯ ಫೆಬ್ರವರಿ 6ರಂದು ಹೈಕೋರ್ಟ್ನಲ್ಲಿ ಪ್ರಕರಣದ ಕುರಿತು ವಿಚಾರಣೆ ನಡೆಯಲಿದೆ. ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ವಿವಾದ ಇತ್ಯರ್ಥವಾಗುತ್ತಾ, ಮತ್ತಷ್ಟು ದಿನ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜೇಂದ್ರ ಸಿಂಹ, ಟಿವಿ9 ಕೋಲಾರ.